ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ಕ್ಲಾಸ್ನಲ್ಲಿ ಪ್ರೊಫಾರ್ಮಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಪ್ರೊಫಾರ್ಮಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ನೋಡಿದ್ವಿ. ಅದೇ ರೀತಿಯಾಗಿ ನಾವು ಇನ್ಕಮ್ ಫ್ರಾಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಸಮಯದಲ್ಲಿ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅಂತೇಳಿ ಇಂದಿನ ಕ್ಲಾಸ್ನಲ್ಲಿ ನೋಡೋಣ. ಮೊದಲನೇದಾಗಿ ನೀವು ಹೆಡ್ಡಿಂಗನ್ನು ನೋಡ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ವೆಲ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಾಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದರೆ ನಾವು ಇನ್ಕಮ್ ಫ್ರಾಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ಅಥವಾ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ ನೋಡೋಣ. ಇದರಲ್ಲಿ ನಂಬರ್ 1 ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್. or sales proceeds. ಇನ್ಕಮ್ ಫ್ರಾಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವೇನು ನೋಡಬೇಕು, ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಆರ್ ಸೇಲ್ಸ್ ಪ್ರೊಸೀಡ್ಸ್. ನಂಬರ್ 2 ಏನಿರುತ್ತೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಈಗಾಗಲೇ ಹೇಳಿದಾಗೆ ಪ್ರೊಫಾರ್ಮಾದಲ್ಲಿ ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಆದಮೇಲೆ ನಾವೇನು ಲೆಸ್ ಮಾಡಬೇಕು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ಈ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಯಾವ ರೂಪದಲ್ಲಿರುವುದು, ಫಸ್ಟ್ ಒನ್ ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆರ್ ಕಮಿಷನ್ ಆರ್ ಬ್ರೋಕರೇಜ್. ನಿಮಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಒಂದಿದ್ದು ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಡ್ಬೋದು, ನೆಕ್ಸ್ಟು ಕಮಿಷನ್ ಅಂತ ಕೊಡ್ಬೋದು, ನೆಕ್ಸ್ಟು ಬ್ರೋಕರೇಜ್ ಅಂತ ಕೊಡ್ಬೋದು. ನೆಕ್ಸ್ಟ್ ನಾವೇನು ಲೆಸ್ ಮಾಡಬೇಕು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾವಿಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಯಾವ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್. ಇಲ್ಲ ನಮ್ಗೆ ಏನಾದರೂ ಆಸ್ತಿಯನ್ನ 2001ಕ್ಕಿಂತ ಮುಂಚೆ ಖರೀದಿ ಮಾಡಿದ್ದಿತ್ತು ಅಂತಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾನೆ. ಅದರಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಇಲ್ಲಿ ನಮ್ಗೆ ಏನು ಪ್ರಶ್ನೆ ಆಗುತ್ತೆ ಅಂತಂದ್ರೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಫಾರ್ ಎಕ್ಸಾಂಪಲ್ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಂಡು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು, ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂವನ್ನು ತಗೊಂಡು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು, ನಮಗೆ ಪ್ರಶ್ನೆ ಹುಟ್ಟುತ್ತೆ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಅಸೆಟ್ಟು ಅಂದರೆ ನಿರ್ದಿಷ್ಟವಾದಂಥ ಆಸ್ತಿ ಯಾವಾಗ ನಾವು ಖರೀದಿ ಮಾಡಿವಿ ಅಂತೇಳಿ ನೋಡಬೇಕು. ಫಾರ್ ಎಕ್ಸಾಂಪಲ್ ನಾವು 2000 ಫಾರ್ ಎಕ್ಸಾಂಪಲ್ 1997ನಲ್ಲಿ ಏನಾದರೂ ಆಸ್ತಿಯನ್ನು ಖರೀದಿ ಮಾಡಿದ್ವಿ ಅಂತಂದರೆ ನಮಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಈಗ 1997ನಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ ಅಂತಂದರೆ, ಫಾರ್ ಎಕ್ಸಾಂಪಲ್ 1997ನಲ್ಲಿ 1,50,000 ಇರುತ್ತೆ. ಅದೇ ಸಮಯದಲ್ಲಿ 2001ಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 1,70,000 ಕೊಟ್ಟಿರ್ತಾನೆ. ಇವೆರಡರಲ್ಲಿ ಯಾವ ಅಮೌಂಟ್ ತಗೊಂಡು ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು. ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಳ್ಳುವಂಥ ಸಂದರ್ಭದಲ್ಲಿ 1997 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 1997 ಇತ್ತು ಅಂತಂದರೆ ನಮಗೆ ಪರ್ಟಿಕ್ಯುಲರ್ ಆಗಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಅದು ಯಾವಾಗಿರುತ್ತೆ, ಆಸ್ ಆನ್ 1/4/2001. ಇವೆರಡರಲ್ಲಿ ಯಾವ್ದು ಅಮೌಂಟ್ ಹೆಚ್ಚಿಗೆ ಇರುತ್ತಲ್ಲ ಆ ಅಮೌಂಟನ್ನು ತೊಗೊಂಡು ನಾವೇನು ಮಾಡಬೇಕು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಲೆಸ್ ಮಾಡಬೇಕು. ಇಲ್ಲೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಯಾವ್ದು ಹೆಚ್ಚಿಗೆ ಐತಿ, ಇಲ್ಲೇ 1,70,000 ಇದು ಹೆಚ್ಚಿಗೆ ಐತೆ ಅಂತಂದ್ರೆ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡನ್ನ ಕ್ಯಾಲ್ಕುಲೇಷನ್ ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನನ್ನು ಲೆಸ್ ಮಾಡಬೇಕು. ಸಪೋಸ್ ಇಲ್ಲೇ ಕಾಸ್ಟ್ ಆಫ್ ಅಕ್ವಿಸಿಷನ್ 1,70,000 ಇತ್ತು, ನೆಕ್ಸ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,50,000 ಇತ್ತು. ನಾವು ಅದನ್ನ ಏನು ಮಾಡ್ತೀವಿ, ಇದು 1,70,000 ಹೆಚ್ಚಿಗೆ ಐತಿ ಅಂತೇಳಿ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಂಡು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನು ಮಾಡ್ತೀವಿ. ನೆಕ್ಸ್ಟು ನಂಬರ್ 4 ಏನಿರುತ್ತೆ, ನಾವು
ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನು ಮಾಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಿಮಗೆ ಎರಡು ತರ ಕೊಟ್ಟಿರ್ತಾನೆ. ಒಂದು ಕಾಸ್ಟ್ ಆಫ್ ಎಡಿಷನ್ಸ್ ಅಂತ ಇರ್ಬೋದು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತೂ ಇರ್ಬೋದು. ಇಲ್ಲೇ ಎರಡು ಒಂದೇ ಅರ್ಥ ಕೊಡುತ್ತೆ ನಿಮಗೆ. ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕೊಟ್ಟಾಗ ನಾವು 2001 ನಂತರ ಏನಿರುತ್ತಲ್ಲ ಅದನ್ನು ನಾವು ಅಷ್ಟೇ ಪರಿಗಣಿಸಬೇಕು. ಆಫ್ಟರ್ 2001 ಏನಾದರೂ ಫಾರ್ ಕಾಸ್ಟ್ ಆಫ್ ಎಡಿಷನ್ಸ್ ಇನ್ ದಿ ಇಯರ್ ಆಫ್ 2019 ಅಂತ ಕೊಟ್ಟ. 2019 ಕೊಟ್ಟ ಅಂತಂದ್ರೆ ನಾವು ಅದನ್ನ ಏನು ಮಾಡಬೇಕು, ಪರಿಗಣಿಸಬೇಕು. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ದಿ ಇಯರ್ ಆಫ್ 1998 ಕೊಟ್ಟ, ಅವಾಗ ನಾವು ಅದನ್ನ ಏನು ಮಾಡಬೇಕು, ಇಗ್ನೋರ್. ಕಾಸ್ಟ್ ಆಫ್ 1988 ಕೊಟ್ಟ ಅಂತಂದ್ರೆ ಏನು ಮಾಡಬೇಕು, ಇದನ್ನ ಇಗ್ನೋರ್ ಮಾಡಬೇಕು. ಇದು ಕ್ಯಾಲ್ಕುಲೇಷನ್ ಅಲ್ಲಿ ಬರೋಂಗಿಲ್ಲ. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಲೆಸ್ ಮಾಡಿದ್ವಿ ಅಂತಂದ್ರೆ ನಮಗೆ ಏನು ಸಿಗುತ್ತೆ, ಗ್ರಾಸ್ ಇನ್ಕಮ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, ನಾವು ಇದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54, 54B, 54EC ಆ್ಯಂಡ್ 54S 54F ಅನ್ನು ಲೆಸ್ ಮಾಡಬೇಕು. ಇಲ್ಲೇ ನಂಬರ್ 5 ನಮಗೇನು ಸಿಗುತ್ತೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ಇಲ್ಲಿ ನಮ್ಗೆ ಪ್ರಶ್ನೆ ಏನು ಹುಟ್ಟುತ್ತೆ ಅಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಬರುತ್ತೋ ಅಥವಾ 54B ಬರುತ್ತೋ, 54EC ಬರುತ್ತೋ, 54F ಬರುತ್ತೋ ಗೊತ್ತಾಗಿಲ್ಲ. ಇಲ್ಲಿ ನಾವು ಡಿಡಕ್ಷನ್ಸ್ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಕಂಡುಹಿಡಿಯಬೇಕು. ಒಂದನೇದು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54 ಅಂತಂದ್ರೆ ನಮಗೆ ಮಾರಾಟ ಮಾಡಿದ್ದು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು, ಖರೀದಿ ಮಾಡಿದ್ದು ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಂತಂದ್ರೆ ಸೆಲ್ಲಿಂಗ್ ಆಫ್ ರೆಸಿಡೆನ್ಷಿಯಲ್ ಹೌಸ್ and purchase of residential house. ಈ ರೀತಿ ನಮ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನೋ ಆಸ್ತಿ ಮಾರಾಟ ಮಾಡಿದ್ದು ರೆಸಿಡೆನ್ಷಿಯಲ್ ಹೌಸ್ ಇತ್ತು ಅಂತಂದ್ರೆ, ಆಮೇಲೆ ನೀವು ಹಿ ಹ್ಯಾಸ್ ಪರ್ಚೇಸ್ಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಏನಾದರೂ ಕೊಟ್ಟಿದ್ದ ಅಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದು ಏನಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B. ಡಿಡಕ್ಷನ್ ಅಂಡರ್ ಸೆಕ್ಷನ್ 54B. ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B ಯಾವಾಗ ಅಪ್ಲೈ ಆಗುತ್ತೆ, ನಾವೇನಾದರೂ ಆಸ್ತಿ ಮಾರಾಟ ಮಾಡಿದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಬೇಕು, ಆಮೇಲೆ ನಾವು ಆಸ್ತಿ ಹೊಸದಾಗಿ ಖರೀದಿ ಮಾಡಿದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಬೇಕು. ಅದು ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಾಟ ಮಾಡಿದ್ದು ಅರ್ಬನ್ ಏರಿಯಾ ಆಗಿರಬೇಕು. ರೂರಲ್ ಏರಿಯಾ ಆಗಿತ್ತು ಅಂತಂದ್ರೆ ಅದು ಎಕ್ಸೆಪ್ಟೆಡ್ ಆಗಿರುತ್ತೆ. ಇಲ್ಲ ನಾವು ಅರ್ಬನ್ ಏರಿಯಾ ಏನಾದರೂ ಆಸ್ತಿಯನ್ನು ಮಾರಾಟ ಮಾಡಿದ್ದ, ನೆಕ್ಸ್ಟ್ ಅರ್ಬನ್ ಏರಿಯಾದಲ್ಲಿ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡನ್ನು ಖರೀದಿ ಮಾಡಿದ್ದ ಅಂತಂದ್ರೆ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಂತ ಬರಿತೀವಿ. ಇಲ್ಲಿ ಏನಾಗುತ್ತೆ, ಸೆಲ್ಲಿಂಗ್ ಆಫ್ agriculture land and purchase of agricultural land. ನೆಕ್ಸ್ಟ್ ನಮಗೆ ಏನು ಬರುತ್ತೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ಡಿಡಕ್ಷನ್ ಅಂಡರ್ ಸೆಕ್ಷನ್ 54EC. 54EC ಅಂತಂದ್ರೆ ನಾವೇನಾದರೂ ಕೆಲವೊಂದಿಷ್ಟು ಅಮೌಂಟನ್ನು, ಕೆಲವೊಂದಿಷ್ಟು ಹಣವನ್ನು, ಕೆಲವೊಂದಿಷ್ಟು ಬಾಂಡ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ 54EC ಒಳಗೆ ಸಿಗುತ್ತೆ ನಮಗೆ. ಇನ್ವೆಸ್ಟ್ಮೆಂಟ್ ಇನ್ ಸರ್ಟನ್ ಬಾಂಡ್ಸ್. ಡಿಡಕ್ಷನ್ ಅಂಡರ್ ಸೆಕ್ಷನ್ EC ಅಂತಂದ್ರೆ ನಾವೇನಾದರೂ ಕೆಲವೊಂದಿಷ್ಟು ಹಣವನ್ನು ನಾವು ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ EC ಒಳಗೆ ನಾವು ರಿಲ್ಯಾಕ್ಸೇಷನ್ನ ತಗೋಬೋದು. ನಮಗೆ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಅಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54F. ಡಿಡಕ್ಷನ್ ಅಂಡರ್ ಸೆಕ್ಷನ್ 54F ಏನು ಹೇಳುತ್ತೆ ಅಂತಂದ್ರೆ ನಾವು ಆಸ್ತಿ ಮಾರಾಟ ಮಾಡಿದ್ದು ಬೇರೆ ಯಾವುದಾದ್ರೂ ಆಸ್ತಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಜ್ಯುವೆಲರಿ ಅಂತ ತಗೊಳ್ಳೋಣ. ಜ್ಯುವೆಲರಿ ಆರ್
ಎನಿ ಕ್ಯಾಪಿಟಲ್ ಅಸೆಟ್, ಯಾವುದಾದ್ರೂ ಬಂಡವಾಳದ ಆಸ್ತಿಯನ್ನ ಮಾರಾಟ ಮಾಡಿರಬೇಕು. ನೆಕ್ಸ್ಟ್ ಏನು ಮಾಡಿರ್ಬೇಕು, ಆ ಮಾರಾಟ ಮಾಡಿಂದ ತಾನು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿರಬೇಕು. ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್, ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಒನ್ ನಮಗೆ ಏನು ನೆನಪಿಡಬೇಕು, ಮೊದಲನೇದಾಗಿ ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್ ಆರ್ ಸೇಲ್ಸ್ ಪ್ರೊಸೀಡ್ಸ್. ನಂಬರ್ 2 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವ ರೀತಿ ಇರ್ಬೋದು, ಅದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಕೊಟ್ಟಿರ್ಬೋದು, ಕಮಿಷನ್ ಕೊಟ್ಟಿರ್ಬೋದು ಅಥವಾ ಬ್ರೋಕರೇಜ್ ಕೊಟ್ಟಿರ್ಬೋದು. ನಂಬರ್ 3 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್. ಈ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಮಾಡಬೇಕು ಅಂತಂದ್ರೆ ನಮಗೆ ಕಾಸ್ಟ್ ಆಫ್ ಅಕ್ವಿಷನ್ ಕೊಟ್ಟಿರ್ತಾನೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಇಲ್ಲ ನಮಗೆ ಎರಡರಲ್ಲಿ ಯಾವ್ದು ತಗೋಬೇಕು, ಯಾವ್ದು ಅಮೌಂಟ್ ಹೆಚ್ಚಿಗೆ ಇರುತ್ತಲ್ಲ ಅದನ್ನು ತಗೋಬೇಕು. ಯಾವಾಗ ತಗೋಬೇಕು ಅನ್ನೋದು ಪ್ರಶ್ನೆ. 2001ಕ್ಕಿಂತ ಮುಂಚೆ ಏನಾದರೂ ಆಸ್ತಿ ಖರೀದಿ ಮಾಡಿದ್ದ ಅಂತಂದ್ರೆ ನಮಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಅವೆರಡನ್ನು ಕಂಪ್ಯಾರಿಸನ್ ಮಾಡಿ ನಾವೇನು ಮಾಡಬೇಕು, ಯಾವ್ದು ಅಮೌಂಟ್ ಹೆಚ್ಚಿಗೆ ಇರುತ್ತಲ್ಲ ಆ ಅಮೌಂಟ್ ಅನ್ನು ತೆಗೆದುಕೊಂಡು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಅನ್ನು ಲೆಸ್ ಮಾಡಬೇಕು. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಆಫ್ಟರ್ 2001 ಯಾವ್ದು ಇರುತ್ತಲ್ಲ ಅದನ್ನಷ್ಟ ಕನ್ಸಿಡರ್ ಮಾಡಬೇಕು. 2001ಕ್ಕಿಂತ ಮುಂಚೆ ಏನಾದರೂ ಇತ್ತು ಅಂತಂದ್ರೆ ಅದನ್ನು ನಾವು ಇಗ್ನೋರ್ ಮಾಡಬೇಕು, ಅಂದ್ರೆ ಅದನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ. ದಟ್ ಈಸ್ irrelevant information for calculation of long-term capital gain. Next one, deduction under section 54, selling of residential house. ಮಾರಾಟ ಮಾಡಿದ್ದು ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು, ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದು ರೆಸಿಡೆನ್ಷಿಯಲ್ ಹೌಸೇ ಆಗಿರ್ಬೇಕು. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B ಅಂದರೆ ಸೆಲ್ಲಿಂಗ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆ್ಯಂಡ್ ಪರ್ಚೇಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ನೀವೇನಾದರೂ ಆಸ್ತಿ ಮಾರಾಟ ಮಾಡಿದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿತ್ತು ಅಂತಂದರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ರಿ ಅಂತಂದರೆ ಅದೇ ಸಮಯದಲ್ಲಿ ನೀವೇನು ಮಾಡ್ಬೋದು, ಡಿಡಕ್ಷನ್ ಅಂಡರ್ ಸೆಕ್ಷನ್ 54ನಲ್ಲಿ ಕ್ಲೇಮ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54EC. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ನಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ 54ECಯಲ್ಲಿ ಬರುತ್ತೆ. ನೆಕ್ಸ್ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್. ಅಂದರೆ ನಾವು ಯಾವುದಾದ್ರೂ ಆಸ್ತಿಯನ್ನು ಮಾರಾಟ ಮಾಡಿದ್ದಾಗಿರಬೇಕು, ನೆಕ್ಸ್ಟ್ ನಾವು ಆಸ್ತಿಯನ್ನು ಖರೀದಿ ಯಾವ್ದಾಗಿರಬೇಕು, ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲ ನಾನು ಹೇಳಿದ್ದೀನಿ ಜ್ಯುವೆಲರಿ ಆರ್ ಎನಿ ಅದರ್ ಕ್ಯಾಪಿಟಲ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಅದು ನೀವು ಮಾರಾಟ ಮಾಡಿದ್ದು ಜ್ಯುವೆಲರಿ ಆಗಿರ್ಬೋದು, ನಾನ್ ಲಿಸ್ಟೆಡ್ ಸೇಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಸ್ತಿ ಆಗಿರ್ಬೋದು. ಆದರೆ ಖರೀದಿ ಮಾಡಿದ್ದೇನಾಗಿರ್ಬೋದು, ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು. ಇದಿಷ್ಟು ಮಾಹಿತಿ ನಿಮಗೆ ಇನ್ಕಮ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಂಬಂಧಪಟ್ಟಿದಂಥ ಅಂಶ. ಥ್ಯಾಂಕ್ ಯು.